ಎಸ್ಕೆ ಸೂಪರ್ ಟಿಎಂಟಿ, ದ ಲಾಂಗ್ ಲೈಫ್ ಟಿಎಂಟಿ. ಅಮೆರಿಕ ಅಧ್ಯಕ್ಷ ಟ್ರಂಪ್ ಈಗ ಗೆಲ್ಲುವ ಮಾತನ್ನ ಆಡ್ತಾ ಇದ್ದಾರೆ. ಯುದ್ಧವನ್ನ ಗೆಲ್ಲುವ ಮಾತನ್ನ. ನಾವು ಈಗಾಗಲೇ 8 ಯುದ್ಧಗಳನ್ನ ನಿಲ್ಲಿಸಿದ್ದೇವೆ, ಆಗ ಶಾಂತಿ ದೂತ. ಈಗ ಯುದ್ಧವನ್ನ ಮಾಡಿ ಯುದ್ಧವನ್ನ ನಿಲ್ಲಿಸಿದೆ ಅನ್ನುವಂಥ ಹೆಗ್ಗಳಿಕೆ. ಇನ್ನೊಂದು ಯುದ್ಧವನ್ನ ಶೀಘ್ರದಲ್ಲಿ ಗೆಲ್ಲುತ್ತೇವೆ. ಇರಾನ್ ಈಗಾಗಲೇ ಅಮೆರಿಕ ಎದುರು ಮಂಡಿಯೂರಿದೆ. ಸಾರ್ವಜನಿಕವಾಗಿ ಒಪ್ಪಂದ ಮಾಡಿಕೊಳ್ಳಲು ಇರಾನ್ ಸಿದ್ಧವಿಲ್ಲ. ವೇಗದಲ್ಲಿ ಬರ್ತಿದ್ದ 100 ಮಿಸೈಲ್ ಅನ್ನ ಹೊಡೆದುರುಳಿಸಿದ್ದೇವೆ. ಅಮೆರಿಕ ವಾಯುನೆಲೆಯ ದಾಳಿಗೆ ಪ್ರಯೋಗಿಸಿದ್ದ ಕ್ಷಿಪಣಿಗಳನ್ನು ಹೊಡೆದಾಕಿದ್ದೀವಿ ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಈ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಸೊ ಅಮೆರಿಕ ವಾಯುನೆಲೆಯ ಮೇಲೆ ದಾಳಿಗೆ ಪ್ರಯೋಗಿಸಿದಂಥ ಕ್ಷಿಪಣಿಗಳನ್ನು ಹೊಡೆದಾಕಿದ್ದೀವಿ ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳ್ತಾ ಇದ್ದಾರೆ. ನೇರವಾಗಿ ಇರಾನ್ ಒಪ್ಪಂದವನ್ನು ಮಾಡಿಕೊಳ್ಳೋಕೆ ಒಪ್ಕೊಳ್ತಾ ಇಲ್ಲ, ಆದರೆ ಹಿಂಬಾಗಿಲಿನಿಂದ ಮಾತುಕತೆಗಳು ನಡೀತಾ ಇದ್ದೇವೆ ಅನ್ನೋ ಅರ್ಥದಲ್ಲಿ ಈಗ ಅಮೆರಿಕ ಅಧ್ಯಕ್ಷರು ಮಾತನಾಡಿದ್ದಾರೆ. ಅಮೆರಿಕ ಎಷ್ಟೇ ಶಾಂತಿ ಮಾತುಕತೆಗೆ ಮುಂದಾದರೂ ಕೂಡ, ಎಷ್ಟೇ ಷರತ್ತುಗಳನ್ನು ಒಪ್ಪಂದಗಳನ್ನು ಮಾಡೋಣ ಅಂತ ಬಂದರೂ ಕೂಡ ಈಗ ಇರಾನ್ ಮಾತ್ರ ಒಪ್ಕೊಳ್ತಾ ಇಲ್ಲ. ನಾವ್ಯಾವುದಕ್ಕೂ ಕೂಡ ಒಪ್ಕೊಳ್ಳೋದಿಲ್ಲ ಅಂತ ಹೇಳಿ ಅಮೆರಿಕದ ಜೊತೆಗೆ ಶಾಂತಿ ಮಾತುಕತೆಯನ್ನು ಇರಾನ್ ಈಗ ನಿರಾಕರಿಸಿದೆ. ವಿದೇಶಾಂಗ ಸಚಿವ ಅಬ್ಬಾಸ್ ಅರಾಕ್ಚಿ ಅವರಿಂದ ಈಗ ನಿರಾಕರಣೆಯ ಮಾತುಗಳು ಕೇಳಿ ಬಂದಿವೆ. ನಮ್ಮ ಸರ್ಕಾರ ಯುದ್ಧವನ್ನು ಕೊನೆಗೊಳಿಸಲು ಮಾತುಕತೆಗಳಲ್ಲಿ ತೊಡಗಿಸಿಕೊಂಡಿಲ್ಲ. ಅಮೆರಿಕ ಪದೇ ಪದೇ ಮಾತುಕತೆ ಮಾಡ್ತಾ ಇದ್ದೀವಿ ಅಂತಿದ್ದಾರೆ. ಬಟ್ ಇವರು ಹೇಳ್ತಾ ಇದ್ದಾರೆ ನಾವು ಯಾವುದೇ ಮಾತುಕತೆಯನ್ನು ಮಾಡಿಲ್ಲ, ಮಾತುಕತೆಗಳ ಬಗ್ಗೆ ಯಾವುದೇ ಚಿಂತನೆಯನ್ನ ಕೂಡ ಹೊಂದಿಲ್ಲ ಅಂತ ಈಗ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಆದರೆ ಮಾತುಕತೆ ನಡೀತಾ ಇದೆ ಅಂತ ಶ್ವೇತಭವನ ಪತ್ರಿಕಾ ಕಾರ್ಯದರ್ಶಿ ಕ್ಯಾರೋಲಿನ್ ಲೆವಿಟ್ ಮಾತುಕತೆಗಳು ಮುಂದುವರಿತಾ ಇವೆ ಅನ್ನುವಂಥದ್ದನ್ನು ಕೂಡ ಮಾತನಾಡಿದರು. ಸೋಮವಾರ ಅಧ್ಯಕ್ಷರು ಹೇಳಿದಂತೆ ಮಾತುಕತೆ ಫಲಪ್ರದವಾಗಿವೆ ಮತ್ತು ಅದು ಮುಂದುವರಿಯುತ್ತೆ ಅಂತ ಮಾಹಿತಿಯನ್ನು ಅಮೆರಿಕ ಕೊಟ್ಟಿತ್ತು. ಆದರೆ ಇರಾನ್ ಹೇಳ್ತಾ ಇದೆ ನೋ ವೇ, ಚಾನ್ಸೇ ಇಲ್ಲ, ನಾವು ಯಾವುದೇ ರೀತಿ ಅಂತ ಮಾತುಕತೆ ಮಾಡ್ತಾ ಇಲ್ಲ ಅಂತ ಈಗ ಅಬ್ಬಾಸ್ ಅರಾಕ್ಚಿ ಹೇಳಿದ್ದಾರೆ, ವಿದೇಶಾಂಗ ಸಚಿವ. ಸೊ ಏನಾಗುತ್ತೆ ಗೊತ್ತಿಲ್ಲ, ಒಟ್ಟಲ್ಲಿ ಒಂದು ಯಾವುದೋ ಹಂತದಲ್ಲಂತೂ ನಡೀತಾ ಇದೆ. ನೇರವಾಗಿ ಆಗದೇ ಇದ್ರೂ ಕೂಡ ಅದರ ಗೆಳೆಯ ರಾಷ್ಟ್ರಗಳು ಚೀನಾ, ರಷ್ಯಾ, ಪಾಕಿಸ್ತಾನ ಇಂಥವುಗಳ ಮೂಲಕವಾಗಿ ಈಗ ಮಾತುಕತೆಯನ್ನು ಮಾಡ್ತಾ ಇರಬಹುದು.